ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತು ಲಾಸ್ಟ್ ವಿಡಿಯೋದೇ ಕಂಟಿನ್ಯೂಸ್ ವಿಡಿಯೋ ಆಗಿರುತ್ತೆ. GRS ಫ್ಯಾಂಟಸಿ ಪಾರ್ಕ್ ಪಾರ್ಟ್ 2. ಇವತ್ತಂತೂ ಸಖತ್ತಾಗಿರುವಂತಹ ಗೇಮ್ಗಳನ್ನ ಆಡಿದೀವಿ. ಸೊ ನಿಮಗೂ ಕೂಡ ಇಷ್ಟ ಆಗ್ಬೋದು, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಫಸ್ಟ್ ಪಾರ್ಟ್ 1 ಯಾರು ನೋಡಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ, ನಿಮಗೂ ಕೂಡ ಆ ವಿಡಿಯೋನೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀವಿ. ಇವಾಗ ಇಲ್ಲಿ ಆಡಿದ್ದಾಯಿತು. ನೆಕ್ಸ್ಟ್ ನಾವು ಬೇರೆ ಗೇಮ್ ಆಡೋದಕ್ಕೆ ಅಂತ ಹೋಗ್ತಾ ಇದ್ವಿ. ಇದಂತೂ ಸಖತ್ ಕ್ರೇಜಿ ಆಗಿದೆ ಮಾತ್ರ. ಮೇಲಿಂದ ಜಾರ್ಕೊಂಡು ಬರುವಂಥದ್ದು ತುಂಬಾ ಭಯ ಆಯಿತು. ನಾನು ಕೂಡ ಈ ಗೇಮ್ನ ಆಡಿದೆ. ಸೊ ನಿಜವಾಗ್ಲೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಫಸ್ಟ್ ಭಯ ಆಯಿತು, ಆಮೇಲೆ ಸಖತ್ ಎಂಜಾಯ್ ಮಾಡಿದೆ. ಅವ್ರು ನೋಡಲ್ಲಿ ಹೆಂಗೆ ಹೋಯ್ತವ್ರೆ. ಅಯ್ಯಪ್ಪ ಅಲ್ಲಿ ನೋಡಿಲಿ ನೋಡಿಲಿ. ಈ ಗೇಮ್ನು ಕೂಡ ತುಂಬ ಇಷ್ಟ ಆಯಿತು. ಇಲ್ಲಿ ಏನು ಅಂತ ಹೇಳಿದ್ರೆ ನೀರು ಬಿಡ್ತಾರೆ, ಅದು ಅಲೆಗಳ ಥರ ಬರುತ್ತೆ. ಸೊ ಟೈಮಿಂಗ್ಸ್ ಪ್ರಕಾರ ಅದು ಬಿಡೋದು. ನಾವು 1:15ಗೇನೋ ಅದು ಬಿಡ್ತಾರೆ. ನಾವು ಬಂದು ಒಂದು 10 ನಿಮಿಷಕ್ಕೇನೋ ಬಿಟ್ಟರು. ಹಾಗೆ ಇಲ್ಲಿ ನಾವು ಗಾಜಿನ ಬಳೆಗಳನ್ನ ಹಾಕೊಂಡು ಬರಬಾರ್ದು. ಹಾಕೊಂಡು ಬಂದರೆ ಇಲ್ಲಿ ಬಿಡೋದಿಲ್ಲ. ಸೊ ಬಳೆನೆಲ್ಲ ಕಳೆದು ಇಟ್ಟು ನಾವು ಬರಬೇಕಾಗುತ್ತೆ. ಸೊ ಆದಷ್ಟು ಏನಾದರೂ ಬೇರೆ ಥರ ಮೆಟಲ್ ಬಳೆಗಳನ್ನ ಹಾಕೊಂಡು ಬನ್ನಿ. ಯಾಕೆಂದರೆ ಇಲ್ಲಿ ಗಾಜಿನ ಚೂರು ಏನಾದರೂ ಬಿದ್ದು ಕಾಲು ಕೈಗೆ ಚುಚ್ಕೊಂಡ್ರೆ ತುಂಬ ಕಷ್ಟ. ನಾವು ಆಡಬೇಕಾದ್ರೆ ಇಲ್ಲಿ ಒಬ್ಬರಿಗೆ ಗಾಜಿನ ಬಳೆ ಚುಚ್ಕೊಂಡು ಪಾಪ ತುಂಬ ಕೈಯೆಲ್ಲ ರಕ್ತ ಬಂದ್ಬಿಡ್ತು. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಆಟ ಆಡಿದ ಗೇಮು ಅಂದರೆ ಇದೇನೆ. ಒಂಥರ ಚೆನ್ನಾಗಿತ್ತು ಆಟ ಆಡೋದಕ್ಕೆ. ಸೊ ಇಲ್ಲೇ ಜಾಸ್ತಿ ಹೊತ್ತು ಆಟ ಆಡಿದ್ವಿ. ಆಮೇಲೆ ಇಲ್ಲಿ ಡ್ರೆಸ್ಸು, ಚೂಡಿದಾರ್, ಹಾಗೆ ಸ್ಯಾರಿ, ಜೀನ್ಸ್ ಪ್ಯಾಂಟ್ಗೆಲ್ಲ ಇಲ್ಲಿ ಹಲೋ ಇಲ್ಲ. ಕಾಟನ್ ಡ್ರೆಸ್ಗೂ ಕೂಡ ಹಲೋ ಇಲ್ಲ. ಆದಷ್ಟು ನೀವು ಮನೆಯಿಂದನೇ ಪಾಲಿಸ್ಟರ್ದು ಪ್ಯಾಂಟು ಶರ್ಟನ್ನ ತೊಗೊಂಡು ಬಂದರೆ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ಇಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು. ಟೀ ಶರ್ಟು ಪ್ಯಾಂಟು ಎರಡು ಕೂಡ ಸಿಗುತ್ತೆ.
ಹೆಂಗಿತ್ತು? ಚೆನ್ನಾಗಿತ್ತಾ? ಬರೀ ಸೂಪರ್ ಅಂತ ಅಷ್ಟೇನಾ? ಹೆಂಗೆ? ಸಮುದ್ರದಲ್ಲಿ ಹೋಗಿ ಈಜಾಡ್ದಂಗೆ ಆಯ್ತು. ಹೌದಾ? ಹಾಂ, ಹಾಗೆ ಐತೆ ನೋಡಿ, ಸೇಮ್ ಸಮುದ್ರನೇ, ಅಲೆಗಳ ಥರ ಅಲ್ವಾ? ಸಖತ್ತಾಗೈತೆ. ಇದು ಸೆನ್ಸರ್ ಲಾಕರ್, ಇದಿದ್ರೇ ನಮ್ಮ ಲಾಕರ್ ಓಪನ್ ಆಗೋದು. ನಮ್ಮದು ಬಟ್ಟೆ ಏನೇ ಬೆಲೆ ಬಾಳೋ ವಸ್ತುಗಳಿದ್ರು ಲಾಕರ್ ತಗೊಂಡು ಇದರಿಂದ ಓಪನ್ ಮಾಡ್ಕೋಬೋದು. ಸ್ಟಾರ್ಟಿಂಗ್ ನಾವು ಟಿಕೆಟ್ನ ತೊಗೊಂಡು ಒಳಗಡೆ ಬರ್ತೀವಲ್ವ, ಸೊ ಆವಾಗ ಈ ಸೆನ್ಸರ್ ಲಾಕರ್ನ ಕೊಡ್ತಾರೆ. ಏನಾದರೂ ಬೆಲೆ ಬಾಳುವಂತಹ ವಸ್ತುಗಳನ್ನ ಇಡೋದಕ್ಕೆ ಅಂತೇಳಿ. ಏನಾದರೂ ಮೊಬೈಲ್ ಎಕ್ಸ್ಟ್ರಾ ತಂದಿದ್ರೆ ಅದನ್ನು ಕೂಡ ಇಡ್ಬೋದು. ಏನಾದರೂ ಬ್ಯಾಗು, ಬಟ್ಟೆ ಬರೀ ಇಂಥದ್ದನ್ನ ಇಡೋದಕ್ಕೆ ಅಂತೇಳಿ ಈ ಸೆನ್ಸರ್ ಲಾಕರ್ನ ಕೊಡ್ತಾರೆ. ಸೊ ಇದು ಹಾಳು ಮಾಡಿಕೊಂಡ್ರೆ ತುಂಬ ಕಷ್ಟ, ಜೋಪಾನವಾಗಿ ಇಟ್ಕೋಬೇಕು. ಸೊ ಇದಿದ್ರೇ ನಮಗೆ ಏನೇ ಒಂದು ವಸ್ತು ಮಡಗಿದ್ರು ಕೂಡ ಅದು ನಮಗೆ ಸಿಗುತ್ತೆ, ಇಲ್ಲಾಂದರೆ ಸ್ವಲ್ಪ ತುಂಬ ಕಷ್ಟ ಆಗುತ್ತೆ. ಸೊ ಜೋಪಾನವಾಗಿ ಇದನ್ನು, ಇದಿಲ್ಲ ಅಂತಂದರೆ ಲಾಕರ್ ಓಪನ್ ಆಗೋದೇ ಇಲ್ಲ. ಸೊ ಆದಷ್ಟು ಜೋಪಾನವಾಗಿ ನೋಡಿಕೊಂಡ್ರೆ ಬೆಟರು. ಹಾಗೆ ಇವಾಗ ನಾವು ಊಟಕ್ಕೆ ಬಂದಿದ್ದೀವಿ. ಇಲ್ಲಿ ವೆಜ್ಜು ನಾನ್ ವೆಜ್ ಎರಡು ಸಹ ಸಿಗುತ್ತೆ, ನಾವು ಏನು ಬೇಕಾದರೂ ತಿನ್ಬೋದು. ಸೊ ಇವಾಗ ಊಟ ಮುಗಿಸ್ಕೊಂಡು ಮತ್ತೆ ಗೇಮ್ಗಳಿದ್ದಾವೆ. ಊಟ ಮುಗಿಸ್ಕೊಂಡ ನಂತರ ಇವಾಗ ಮತ್ತೆ ಗೇಮ್ ಆಡೋದಕ್ಕೆ ಹೋಗ್ತೀವಿ. ನಿಜವಾಗ್ಲೂ ಸಮ್ಮರ್ ಹಾಲಿಡೇಸ್ಗೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆಟ ಆಡೋದಕ್ಕೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರೆ ಇದೊಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ರಜಾ ಇರೋ ದಿನ ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲಿ ಎಂಜಾಯ್ ಮಾಡಿಸ್ಕೊಂಡು ಹೋದರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅಲ್ವಾ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಇಲ್ಲಿ ವಾಟರ್ಗೂ ಕೂಡ ಹಲೋ ಇಲ್ಲ ಅಂತೇಳಿ. ಸೊ ಇಲ್ಲೇ ಸಿಕ್ಬಿಡುತ್ತೆ ನೋಡಿ, ಈ ರೀತಿ ಕೊಡ್ತಾರೆ ಬಾಟಲ್ನ. ಬಾಟಲ್ ನೋಡಿದ್ರೇ ಒಂಥರ ಚೆನ್ನಾಗಿದೆ. ಸೊ GRS ಎಲ್ಲ ಸಿಂಬಲ್ ಎಲ್ಲ ಹಾಕಿದ್ದಾರೆ. ಸೊ ನೋಡೋದಕ್ಕೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಇವಾಗ ಈ ಗೇಮ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅಂದರೆ ಈ ರೀತಿ ಬಲೂನ್ ಮೇಲೆ ನಾವು ಕೂತ್ಕೊಂಡು ಫುಲ್ಲು ನೀರಲ್ಲಿ ತೇಲ್ಕೊಂಡು ಹೋಗೋದು, ಇದು ತುಂಬ ಚೆನ್ನಾಗಿದೆ. ಏನಾದರೂ ಕೆಳಗಡೆ ಬಿದ್ದರೆ ಮತ್ತೆ ಕೂತ್ಕೊಳ್ಳೋದಕ್ಕೆ ತುಂಬ ಕಷ್ಟ ಇದೆ. ಸೊ ನಿಜವಾಗ್ಲೂ ಇದನ್ನು ಕೂಡ ಸಖತ್ ಎಂಜಾಯ್ ಮಾಡಿದ್ವಿ. ಎಲ್ಲರೂ ನಾವು ಇಡೀ ಫ್ಯಾಮಿಲಿ ಎಲ್ಲನೂ ಆಡಿದ್ವಿ. ಆದರೆ ಅಮ್ಮ ಮಾತ್ರ ಬರಲಿಲ್ಲ. ಅಮ್ಮನಿಗೆ ಸ್ವಲ್ಪ ಮುಜುಗರ ಆಗ್ತಾಯಿತ್ತು, ಅವ್ರಿಗೆ ಸ್ವಲ್ಪ ಬಟ್ಟೆ ಎಲ್ಲ ಹಾಕಿ ಅಭ್ಯಾಸ ಇಲ್ಲ ಅಲ್ವಾ. ಸೊ ತುಂಬಾ ಒಂಥರ ಫೀಲ್ ಮಾಡ್ತಾಯಿದ್ರು. ಅಯ್ಯೋ ನನಗೆ ಇದೆಲ್ಲ ಬೇಡ ಅಂತಲೇ ಹೇಳಿದ್ರು. ಆದರೂ ಕೂಡ ಇರಲಿ ಅಂತ, ಎಂಜಾಯ್ ಮಾಡಲಿ ಅಂತ ನಾವೇ ಬಲವಂತ ಮಾಡಿ ಹಾಕ್ಸಿದ್ವಿ. ಆಮೇಲೆ ಅವ್ರಿಗೂ ಕೂಡ ಕಂಫರ್ಟಬಲ್ ಆಯಿತು. ಯಾಕೆಂದರೆ ಈ ರೀತಿ ಗೇಮ್ಗಳು ಆಡಬೇಕಾದ್ರೆ ಆ ರೀತಿ ಒಂದು ಟೀ ಶರ್ಟು ಪ್ಯಾಂಟ್ ಇದ್ದರೆ ಮಾತ್ರ ಸಾಧ್ಯ, ಇಲ್ಲಾಂದರೆ ಹಲೋ ಮಾಡಲ್ಲ. ಸೊ ಒಂದೆರಡಾದರೂ ಗೇಮ್ ಆಡಬೇಕಲ್ವ ಅಂತೇಳಿ ನಾವು ಬಲವಂತ ಮಾಡಿ ಹಾಕ್ಸಿದ್ವಿ. ಮತ್ತು ಅವ್ರಿಗೂ ಕೂಡ ಚೆನ್ನಾಗಿ ಅನ್ನಿಸ್ತು ಆಮೇಲೆ. ಸೊ ತುಂಬ ಫೀಲ್ ಮಾಡ್ತಾಯಿದ್ರು, ಏನಾದರೂ ಅಂದ್ಕೊಂಡ್ರೆ ಅಂತ. ಯಾರೇನಾದರೂ ಅಂದ್ಕೊಳ್ಳಿ, ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡಬೇಕು ಅಂತೇಳಿ ನಾವೇ ತುಂಬ ಬಲವಂತ ಮಾಡಿ ಹಾಕಿದ್ದು ಆ ಬಟ್ಟೆ. ಯಾಕೆಂದರೆ ಇಲ್ಲಿ ತುಂಬ ಜನ ಎಂಜಾಯ್ ಮಾಡ್ತಿದ್ದಾರೆ, ಅದನ್ನು ನೋಡ್ಕೊಂಡು ಅವ್ರು ಕೂತ್ಕೊಂಡ್ರೆ ಏನು ಸರಿ ಅಲ್ವಾ. ಸೊ ಹಾಗಾಗಿ ನಾವು ಕೂಡ ಹಾಕ್ಸಿದ್ವಿ, ಅಂದರೆ ಅವ್ರಿಗೂ ಕೂಡ ಕಂಫರ್ಟಬಲ್ ಆಗಲಿ ಅಂತ ಅಷ್ಟೇ. ಹತ್ತಕ್ಕಾಗಲ್ವಾ? ಕೈ ಕೊಡು, ಕೈ ಕೊಡು. ಏನ
ಈ ಥರ ಬರೋದು. ಬರೀ ಕುತ್ಕೊಂಡು ಅದೇ ಹೋಗ್ತೇವೆ ನೀರು ಅಲ್ಲಾಡಿಸ್ತೇವೆ. ಸೊ ಇವಾಗ ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಎಲ್ಲ ಗೇಮ್ಸ್ನು ಕೂಡ ಆಡಿದ್ವಿ. ಇಲ್ಲಿ ಡ್ರೆಸ್ ಚೇಂಜ್ ಮಾಡೋದಕ್ಕೆಲ್ಲ ವ್ಯವಸ್ಥೆ ಇದೆ. ನಾವೆಲ್ಲ ಆರಾಮಾಗಿ ಬಂದು ರೆಡಿ ಕೂಡ ಮಾಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ. ಎಲ್ಲನೂ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಮತ್ತೆ ಬಂದು ಫ್ರೆಶ್ ಆಗಿ ಇಲ್ಲಿ ಒಂದು ಗೇಮ್ ಇದೆ. ಸೊ ಗೇಮ್ ಅಂತ ಹೇಳಿದ್ರೆ 5D ಎಫೆಕ್ಟು ಮಾತ್ರ ಸಖತ್ತಾಗಿದೆ. ಇದು ನೋಡೋದಕ್ಕಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಸೇಮ್ ನಾವೇ ಓದಷ್ಟು ಫೀಲ್ ಆಗುತ್ತೆ. ನಿಜವಾಗ್ಲೂ ನಮಗಂತೂ ಸಿಕ್ಕಾಪಟ್ಟೆ ಭಯ ಆಗೋಯ್ತು. ಸೊ ನೀವು ಕೂಡ ನೋಡಿ. ಚಿಕ್ಕ ಮಕ್ಳಿಗೆಲ್ಲ ಇದನ್ನ ನೋಡೋದಕ್ಕೆ ಬಿಡಲ್ಲ. ದೊಡ್ಡವ್ರು ಮಾತ್ರ ಇಲ್ಲಿಗೆ ಒಂದು ಗ್ಲಾಸ್ ಕೊಡ್ತಾರೆ, ಅದನ್ನ ಹಾಕೊಂಡು ನೋಡೋದು.
ಸಖತ್ ಭಯಂಕರವಾಗಿತ್ತು ಮಾತ್ರ ನಿಜವಾಗ್ಲೂ ಗೇಮು. ಆದರೆ ವಿಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ. ಜಾಸ್ತಿ ಏನೋ ಒಂಥರ ಮೇಲೆ ಬಂದು ಬೀಳೋಂಗೆ ಆಗ್ತಾಯಿತ್ತು. ಸೊ ಅಮ್ಮನಿಗೆ ಈ ಗೇಮ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ನೋಡಿ ತುಂಬ ಖುಷಿ. ಇವಾಗ ನೆಕ್ಸ್ಟ್ ಇಲ್ಲಿ ಕಾರ್ ಗೇಮಿಗೆ ಬಂದಿದ್ದೀವಿ. ಇದು ಮಕ್ಕಳುಗಳಿಗೆ ತುಂಬ ಚೆನ್ನಾಗಿರುತ್ತೆ ಆಟ ಆಡೋದಕ್ಕೆ, ಎಲ್ಲ ಡ್ಯಾಶ್ ಡ್ಯಾಶ್ ಮಾಡ್ಕೊಂಡು ಆಟ ಆಡೋದು. ಸೊ ಹೆಂಗಿತ್ತು GRS? ಸೊ ಲಾಸ್ಟ್ ಇವಾಗ ಫೈನಲಿ ಈಗ ಎಲ್ಲ ಗೇಮ್ಸ್ನೆಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಹಾಗೆ ಇಲ್ಲಿ ಮ್ಯಾಜಿಕ್ ಕೂಡ ಮಾಡ್ತಾರೆ ಸಂಜೆ ಟೈಮಲ್ಲಿ. ಹಾಗೆ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇದೆ. ಸೊ ಇಲ್ಲಿ ಬಂದವ್ರ ಹತ್ರ ಎಲ್ಲ ಡ್ಯಾನ್ಸ್ ಮಾಡಿಸ್ತಾರೆ. ನಿಜವಾಗ್ಲೂ ಡ್ಯಾನ್ಸ್ ಬರ್ದಿದ್ದವ್ರಿಗೂ ಕೂಡ ಡ್ಯಾನ್ಸ್ ಬರಬೇಕು, ಆ ಥರ ಮಾಡಿಸ್ತಾರೆ. ಇವರಂತೂ ತುಂಬ ಚೆನ್ನಾಗಿ ಮ್ಯಾಜಿಕ್ ಮಾಡಿದ್ರು. ನಮಗಂತೂ ಸಖತ್ ಖುಷಿ ಆಯಿತು, ಒಳ್ಳೆ ಎಂಟರ್ಟೈನ್ಮೆಂಟು. ಹಾಗೆ ನೀವು ಕೂಡ ಬಂದು ಹೋಗಿ ಇಲ್ಲಿ ಒಂದ್ಸಲ, ತುಂಬಾ ಎಂಜಾಯ್ ಮಾಡ್ಬೋದು. ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ಗೆ ಸಖತ್ ಒಳ್ಳೆ ಪ್ಲೇಸ್ ಹೇಳಿ ಮಾಡಿಸಿದಂಥ ಪ್ಲೇಸು. ಯಾಕೆಂದರೆ ಈ ಬಿಸಿಲಿಗೆ ವಾಟರಲ್ಲಿ ಆಟ ಆಡೋದಕ್ಕೆ ಸಖತ್ತಾಗಿರುತ್ತಲ್ವ. ಸೊ ಆಡ್ತಾವನೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬಂದಿರೋರ ಹತ್ರ ಎಲ್ಲ ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ. ಸೊ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ. ಹಾಗೆ ನಮ್ಮ ಮಕ್ಕಳು ಕೂಡ ಹೋಗಿದ್ದಾರೆ ಇಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ. ಸೊ ಅವರು ಸ್ಟೆಪ್ ಹೇಳ್ಕೊಡ್ತಾರೆ, ನಾವು ಸ್ಟೆಪ್ ಹಾಕೋದು ಅಷ್ಟೇ. ಸೊ ಎಂಥವ್ರಿಗೂ ಕೂಡ ಇಲ್ಲಿ ಬಂದರೆ ಡ್ಯಾನ್ಸ್ ಮಾಡಬೇಕು ಅಂತ ಅನ್ನಿಸ್ಬಿಡುತ್ತೆ. ಸೊ ನೋಡಿದ್ರಿ ಅಲ್ವಾ GRS ಫ್ಯಾಂಟಸಿ ಪಾರ್ಕ್ ಮೈಸೂರು ಹೇಗಿದೆ ಅಂತೇಳಿ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಬಂದು ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.